ಸ್ನೇಹಿತರೆ, ರಾಜ್ಯದಲ್ಲಿ ಈಗ ಇರುವಂಥ ಸುದ್ದಿ ಏನೆಂದರೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ. ಯಾರು ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ ಮತ್ತು BPL ರೇಷನ್ ಕಾರ್ಡ್ಗಳನ್ನ ಮತ್ತು APL ರೇಷನ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಯಾಕೆ ಕನ್ವರ್ಟ್ ಮಾಡ್ತಿದ್ದಾರೆ, ಅವರು ಕೊಟ್ಟಿರುವಂಥ ಮಾನದಂಡಗಳು ಏನು ಅಂತ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಮತ್ತೆ ನಿಮಗೆ ಒಂದು ಶಾರ್ಟ್ಕಟ್ ಆಗಿ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟು ಬೇರೆ ಒಂದು ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡುತ್ತೇನೆ. ಸ್ನೇಹಿತರೆ, ಪಡಿತರ ಚೀಟಿದಾರರೇ ಗಮನಿಸಿ, ನವೆಂಬರ್ 30ನೇ ತಾರೀಕು ಒಳಗಡೆ ತಪ್ಪದೇ ಈ ಕೆಲಸವನ್ನು ಮಾಡಿಕೊಳ್ಳಿ. ಇಲ್ಲ ಪಡಿತರ ಚೀಟಿ ಹೊಂದಿರುವವರು ಆಗಿದ್ದರೆ ಡಿಸೆಂಬರ್ 1ನೇ ತಾರೀಕಿನ ಅಂದರೆ ಮೊದಲನೇ ವಾರದಲ್ಲಿ ನಿಮ್ಮ KYC ಪೂರ್ಣಗೊಳಿಸುವುದು ಬಹಳ ಮುಖ್ಯ. ಇದನ್ನು ಮಾಡದಿದ್ದರೆ ನೀವು ಪಡಿತರ ಚೀಟಿಯನ್ನು ರದ್ದಾಗಬಹುದು. ಏಕೆಂದರೆ ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲ ಪಡಿತರ ಚೀಟಿದಾರರಿಗೆ KYC ಮಾಡುವಂತೆ ಸೂಚನೆಗಳನ್ನ ನೀಡಿದ್ರು. ಸ್ನೇಹಿತರೆ, ಇಲ್ಲಿ ಸೆಪ್ಟೆಂಬರ್ 1 ಕೊನೆಯ ದಿನಾಂಕ ಆಗಿದೆ. ಇಲ್ಲಿ ಆದರೆ KYC ಮಾಡಿದವರಿಗೆ ಸರ್ಕಾರ ಒಂದು ತಿಂಗಳು ವಿಸ್ತರಿಸಿತ್ತು. ಈಗ ಈ ದಿನಾಂಕವನ್ನು ನವೆಂಬರ್ 30ರವರೆಗೆ ವಿಸ್ತರಿಸಲಾಗಿದೆ. ಈ ದಿನಾಂಕದೊಳಗೆ KYC ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸುತ್ತಾರೆ. ಸ್ನೇಹಿತರೆ, ಇಲ್ಲಿ ಪಡಿತರ ಚೀಟಿದಾರರು ತಮ್ಮ ಗುರುತು ನೋಂದಣಿ ಅಥವಾ ಮರು ನೋಂದಣಿ ಮಾಡಿಸದೇ ಇರುವ ಎಲ್ಲ ಸದಸ್ಯರು ನವೆಂಬರ್ 30ರ ಒಳಗಡೆ ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಚೀಟಿ ನೀಡಿ ತಮ್ಮ ಬೆರಳಚ್ಚನ್ನು ನೀಡಿ ಇಲ್ಲಿ ನೀವು KYC ಮಾಡಬೇಕಾಗುತ್ತದೆ. ಮತ್ತು ಈಗ ಏನಾಗ್ತಿದೆ ಅಂದರೆ ಮನೆಯಲ್ಲಿ ಯಾರು ವೈಟ್ ಬೋರ್ಡ್ ಕಾರ್ಡನ್ನು ಇಟ್ಕೊಂಡಿರ್ತಾರೆ ಅವರು ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಈಗ ಒಂದು ಯೆಲ್ಲೋ ಬೋರ್ಡ್ ಕಾರ್ಡ್ ಇರುವಂಥ ಏನೋ ಒಂದು ಸಮಸ್ಯೆ ಆಗಲ್ಲ. ಸ್ನೇಹಿತರೆ, ಇಲ್ಲಿ ರಾಜ್ಯದಲ್ಲಿ 14 ಲಕ್ಷ BPL ಕಾರ್ಡ್ಗಳನ್ನು ಶೀಘ್ರದಲ್ಲೇ ರದ್ದು ಮಾಡಬೇಕು. ಇಲ್ಲಿ ಯಾರ್ಯಾರು ಅರ್ಹರು ಅನ್ನುವಂಥವರು ಕೂಡ ಹೇಳಿರ್ತಾರೆ. ಇಲ್ಲಿ ಅರ್ಹರಿಗೆ BPL ಕಾರ್ಡ್ ವಿತರಣೆಗೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ಅರ್ಹರಾಗಿದ್ದು BPL ಕಾರ್ಡ್ ರದ್ದಾಗಿದ್ದರೆ 24 ಗಂಟೆ ಒಳಗಡೆ BPL ಕಾರ್ಡ್ ಕೊಡುವಂತಹ ವ್ಯವಸ್ಥೆ ಮಾಡುತ್ತದೆ ಎಂದು ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಆದರೆ ತಿಳಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಬಡವರದ್ದು ಯಾರಾದರೂ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಅವರದ್ದು ಒಂದು 24 ಗಂಟೆ ಒಳಗಡೆ ಅವರಿಗೆ BPL ಕಾರ್ಡ್ ಆದರೆ ಕೊಡ್ತೀವಿ ಅಂತ ಹೇಳಿರುವಂಥದ್ದು. 14 ಲಕ್ಷ BPL ಕಾರ್ಡ್ಗಳನ್ನು ರದ್ದು ಮಾಡಲು ಉದ್ದೇಶಿಸಿದ್ದು ಈವರೆಗೂ 3.63 ಲಕ್ಷ ಕಾರ್ಡ್ಗಳನ್ನು ರದ್ದಾಗಿವೆ ಎಂದಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸೋಮವಾರ ಅವರು ಮಾಧ್ಯಮದವರಿಗೆ ಮಾತನಾಡಿದವರು BPL ಕಾರ್ಡ್ ರದ್ದುಪಡಿಸಿ ಕುರಿತು ಮಾತನಾಡಿದ್ದರು. ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ BPL ಕಾರ್ಡ್ ಹೊಂದಿರುವವರಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಅವರು BPL ಕಾರ್ಡ್ನಲ್ಲೇ ಮುಂದುವರಿಯುತ್ತಿದ್ದಾರೆ. ಆದರೆ ಅನರ್ಹರು ಪಡೆದಿರುವ BPL ಕಾರ್ಡ್ ರದ್ದಾಗಲಿದ್ದು ಅದು BPL ಕಾರ್ಡ್ ಆಗಿ ಪರಿವರ್ತನೆ BPL ಕಾರ್ಡ್ ಇರುವಂಥದ್ದು APL ಕಾರ್ಡ್ ಆಗಿ ಪರಿವರ್ತನೆಯಾಗಲಿದೆ ಎಂದು ಇಲ್ಲಿ ತಿಳಿಸಿಕೊಟ್ಟಿರುವಂಥದ್ದು. ಸ್ನೇಹಿತರೆ, ಕೇಂದ್ರದ ನಿಯಮಗಳನ್ನು ಉಲ್ಲಂಘಿಸಿ ಪಡೆದಿದ್ದಾರೆ ಅಂತಹ ಪಡಿತರ ಚೀಟಿಗಳನ್ನ ರದ್ದು ಮಾಡ್ತಾರೆ ಅಂತೂ ಇಲ್ಲಿ ಹೇಳಿರುವಂಥದ್ದು. ಈಗ ರದ್ದಾದ ಮೇಲೆ ಈಗ ಸದ್ಯದಲ್ಲಿ ಏನು ಹೇಳಿದ್ದಾರೆ ಅಂದರೆ ರೇಷನ್ ಕಾರ್ಡ್ಗಳನ್ನು ರದ್ದಾದರೂ ಕೂಡ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯನ್ನು ಮುಂದುವರಿಸುತ್ತೀವಿ ಅಂತ ಹೇಳಿದ್ದಾರೆ. ಆದರೆ ರದ್ದಾದ ಮೇಲೆ ಒಂದು 2-3 ತಿಂಗಳು ಆದಮೇಲೆ ನಿಮ್ಮದು ಅಲ್ಲಿ ಇನ್ಫಾರ್ಮೇಷನ್ ಏನು ತೋರಿಸುತ್ತಲ್ಲ ಅದರಿಂದ ನಿಮಗೆ ಮತ್ತೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಕೂಡ ನಿಮಗೆ ನಿಲ್ಲುವಂತಹ ಸಾಧ್ಯತೆ ತುಂಬಾನೇ ಕಾಣುತ್ತದೆ. ಸ್ನೇಹಿತರೆ, ನೀವು ಸದ್ಯದ ಮಟ್ಟಕ್ಕೆ ಬರುತ್ತಿರುವಂತಹ ಅಪ್ಡೇಟ್ಸ್ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾದಂಥ ರೇಷನ್ ಕಾರ್ಡ್ಗಳ ಬಗ್ಗೆ ಅಪ್ಡೇಟ್ಸ್ ಬಂತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.